ಮೈಸೂರು ಜಿಲ್ಲೆ ಹಿನಕಲ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕ ಕೆಎಸ್ ಮಧುಸೂದನ್ ಅವರು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಧುನಿಕ ಸಲಕರಣೆಗಳನ್ನು ಬಳಸಿಕೊಂಡು ರೋಬೋಟಿಕ್, ಕೃತಕ ಬುದ್ಧಿಮತ್ತೆ ವಿಷಯಗಳನ್ನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮನವರಿಕೆ ಮಾಡಿಕೊಡುತ್ತಿದ್ದ ಸೇವಾ ಮನೋಭಾವವನ್ನು ಪರಿಗಣಿಸಿ ರಾಷ್ಟ್ರಪತಿ ಕೊಡಮಾಡುವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ದೂರದರ್ಶನದೊಂದಿಗೆ ಗ್ರಾಮಸ್ಥ ಡಾಕ್ಟರ್ ಹರೀಶ್ ಆಧುನಿಕ ರೀತಿಯಲ್ಲಿ ಪಾಠ ಮಾಡುವ ಅವರ ಶೈಲಿಗೆ ಪ್ರಶಸ್ತಿ ಸಂದಿರುವುದು ಇತರ ಶಿಕ್ಷಕರಿಗೆ ಮಾದರಿಯಾಗಿದೆ ಎಂದರು. ಇಂತಹ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಇನ್ನೂ ಹೆಚ್ಚಿನ ಗುಣಮಟ್ಟ ಸಿಗಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಸಹ ಶಿಕ್ಷಕಿ ಶ್ವೇತಾ, ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ಆಧುನಿಕ ಶಿಕ್ಷಣ ಪೂರಕವಾಗಿದೆ. ಮಧುಸೂದನ್ ಅವರು ಈ ನಿಟ್ಟಿನಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಅಂತ ಹೇಳ್ಬೋದು. ಇಷ್ಟನ್ನ ಹೇಳ್ತಾ ಸರ್ಗೆ ಅವರಿಂದ ನಾವು ನಿಜವಾಗ್ಲೂ ಕೂಡ ಅಂತ ಶಿಕ್ಷಕರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಇರೋಂಥದ್ದು ನಮಗೂ ಕೂಡ ಒಂದು ರೀತಿ ಖುಷಿಯನ್ನ ಕೊಟ್ಟಿದೆ. ಶಿಕ್ಷಣ ಇಲಾಖೆ ಸಹಾಯಕ ನಿರ್ದೇಶಕ ಮಹದೇವಸ್ವಾಮಿ, ರಾಷ್ಟ್ರ ಪ್ರಶಸ್ತಿ ಮೂಲಕ ಮಧುಸೂದನ್ ಅವರು ಜಿಲ್ಲೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಮೆಚ್ಚುಗೆ ಸೂಚಿಸಿದರು. ಉತ್ತಮ ಒಂದು ಶಿಕ್ಷಕ ವೃತ್ತಿಯಿಂದ ಮಕ್ಕಳನ್ನ ಒಂದು ಕಲಿಕೆಯಲ್ಲಿ ತುಂಬ ಉತ್ಸುಕತೆಯಿಂದ ತೊಡಗುವಂತೆ ಮಾಡಿದ್ದಾರೆ. ತಾಂತ್ರಿಕ ಶಿಕ್ಷಣವನ್ನು ಸಹ ಕೊಡಲಿಕ್ಕೆ ಇದರಿಂದ ಸಹಾಯ ಆಗಿದೆ. ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿರುವ ಮಧುಸೂದನ್, ಮಕ್ಕಳಿಗೆ ಪ್ರಾಯೋಗಿಕ ಮತ್ತು ಅನುಭವಾತ್ಮಕ ಶಿಕ್ಷಣ ಇಂದಿನ ದಿನಮಾನಗಳಲ್ಲಿ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಏನ್ ಮಾಡಿದ್ದೀನಿ, ನನ್ನ ಲ್ಯಾಬ್ ಅಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಜೊತೆ ಇಂಟಿಗ್ರೇಟ್ ಮಾಡಿ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಆಗಬೇಕು ಅವ್ರಿಗೆ. ಅದನ್ನ ಅವರು ಜೀವನದಲ್ಲಿ ಅನುಭವಿಸಬೇಕು. ಆ ಥರ ಅನುಭವಾತ್ಮಕ ಕಲಿಕೆಗೆ ಈ ಎಲ್ಲ ಪರಿಶ್ರಮವನ್ನು ನಾನು ಪಟ್ಕೊಂಡು ಹೋಗ್ತಾ ಇದ್ದೀನಿ.